ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ತುಂಬ ಥ್ಯಾಂಕ್ಸ್. ಅಟ್ಲೀಸ್ಟ್ ಈಗಲಾದರೂ ಈ ನಾರ್ಕೋಟಿಕ್ಸ್ ಅನ್ನೋ ಒಂದು ಭೂತವನ್ನು ಶಮನ ಮಾಡಲಿಕ್ಕೆ CM ಒಂದು ಐ ಥಿಂಕ್ ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ. ಆ ಕಮಿಟಿನಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ. ಬಟ್ ಮೈನ್ ಇಂಪಾರ್ಟೆಂಟ್ ಏನಂತಂದರೆ ಬಾಂಬೆಯಿಂದ ಬರುವಂಥ ಪ್ರತಿಯೊಂದು ಗಾಡಿನೂ ಸಹ ಪ್ರತಿಯೊಂದು ಬಸ್ಸು ಸಹ ಸ್ಕ್ಯಾನ್ ಆಗಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಬಾರ್ಡ್ರಲ್ಲಿ ಆಗಬೇಕು. ಬಿಫೋರ್ ಸ್ಟೆಪಿಂಗ್ ಇನ್ ಟು ಕರ್ನಾಟಕ ಡಾಗ್ ಸ್ಕ್ವಾಡ್ ಅನ್ನ ಡಿಪ್ಲಾಯ್ ಮಾಡಬೇಕಾಗತ್ತೆ. ನಾರ್ಕೋಟಿಕ್ಸ್ ನಾರ್ಕೋಟಿಕ್ಸ್ ಅಲ್ಲಿ ಸ್ಪೆಷಲೈಸ್ ಮಾಡಿರುವಂತ ಐ ಥಿಂಕ್ ಪ್ರೊಫೆಷನ್ಸ್ ನ ನಾವು ಅಲ್ಲಿ ಡಿಪ್ಲಾಯ್ ಮಾಡಬೇಕಾಗತ್ತೆ. ಬಾರ್ಡರ್ ನಲ್ಲಿ ಯಾವ ರೀತಿ ಕಾರವಾರ ಗೋವಾ ಬಾರ್ಡರ್ ಅಲ್ಲಿ 2 ಬಾಟ್ಲ್ ಎತ್ಕೊಂಬಂದ್ರೆ ಕಿತ್ತು ಬಿಸಾಕ್ತಾರೆ. ಈಗ ಬಾಟ್ಲ್ ನ ಕಿತ್ತು ಬಿಸಾಕೊಂತರು ಡ್ರಗ್ಗಳನ್ನ ಹೆಂಗ್ ಬಿಡ್ತಾರೆ ಇಲ್ಲಿ? ನಮ್ಮ ಕರ್ನಾಟಕಕ್ಕೆ ಡ್ರಗ್ ಬರೋದು ಮುಂಬೈಯಿಂದ. ನಿಮಗ್ ಬೇಕಾದ್ರೆ ನನ್ನ ಸರ್ಕಾರಕ್ಕೆ ಬೇಕಾದ್ರೆ ನಾನು ಎವಿಡೆನ್ಸ್ ಕೊಡ್ತೀನಿ. ಆಮೇಲೆ ಯಾವ ಬಸ್ಸಲ್ಲಿ ಬರ್ತೋ ಅಂತ ಬೇಕಾದ್ರೆ ಮಾಹಿತಿ ಕೊಡ್ತೀನಿ. ಏನೋ ಅದನ್ನ ಹೇಳಿದ್ರೆ ಬೇರೆ ಎಲ್ಲೆಲ್ಲೋ ಹೋಗುತ್ತೆ, ಬೇಡ. ಹಾಗಾಗಿ ದಯಮಾಡಿ ಈ ಡ್ರಗ್ಸ್ ಅನ್ನೋ ಭೂತವನ್ನ ನಾವು ಮಟ್ಟ ಹಾಕ್ಬೇಕಾಗಿದೆ. ಯಾವನೋ ಡ್ರೈವರ್ ಆಗಿದ್ದವನು ಇವತ್ತು ಮಂತ್ರಿ ಆಗಿದ್ದಾನೆ. ಯಾವನೋ ಕೆಲವು ಕೆಟ್ಟ ಪೊಲೀಸ್ ಹುಳಗಳು ಇವತ್ತು 100 ಕೋಟಿ ಕೊಟ್ಟು ಮನೆಗಳು ಕಟ್ಕೊಂಡವ್ರೆ, ಡ್ರಗ್ಸ್ಗಳು ಮಾರ್ಕೊಂಡು ಯೂನಿಫಾರ್ಮ್ ಹಾಕೊಂಡು. ಹಾಗಾಗಿ ಈ ಡ್ರಗ್ಸ್ ಅನ್ನೋದು ಒಂದು ದೊಡ್ಡ ಮಾಫಿಯಾ. ಇಟ್ಸ್ ವೆರಿ ಬಿಗ್ ಸಿಂಡಿಕೇಟ್. ಇಟ್ ಹ್ಯಾಸ್ ಟು ಬಿ ಬ್ರೋಕನ್ ಡೌನ್. ಪೀಸ್ ಆಗಿ ಕತ್ತರಿಸ್ಬೇಕು ಅದನ್ನ. ಎನಿಥಿಂಗ್ ಯು ವಾಂಟೆಡ್, ಈ ಒಂದು ಕಮಿಟಿಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ಬೇಕಾದ್ರೆ ಅವರ್ ಟೀಮ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಔಟ್. ಏನೋ ವಾಯ್ಸ್ ಆಫ್ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು.